ಜವರಾಯ ಯಾವ ರೂಪದಲ್ಲಿ ಯಾವಾಗ ಯಾರನ್ನ ತನ್ನ ಕಪಿಮುಷ್ಟಿಗೆ ತೆಗೆದುಕೊಳ್ತಾನೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಅಂಥದ್ದೇ ಒಂದು ಹೃದಯ ಕಲಕುವಂತ ಘಟನೆ ನಿಮ್ಮ ಮುಂದೆ. ಎಳೆ ಹೃದಯವನ್ನು ಬಿಡ್ತಾ ಇಲ್ಲ, ಯುವಕರನ್ನು ಬಹಳ ಹೆಚ್ಚಾಗಿ ಕಾಡ್ತಾ ಇದೆ. ಯಾವುದು ಆ ಮಾರಕವಾದಂತಹ ಅಂಶ? ಫೋಟೋ ತೆಗಿತಿದ್ದಂಥ ಫೋಟೋಗ್ರಾಫರ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕ್ ತೀರಾ ಇತ್ತೀಚೆಗಂತೂ ವೆರಿ ಕಾಮನ್ ಅನ್ನುವಷ್ಟರ ಮಟ್ಟಿಗಾಗಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ಖಾಸಗಿ ಚೌಟ್ರಿಯಲ್ಲಿ ನಡೆದ ಘಟನೆ ಇದು. ಬೊಮ್ಮನಹಳ್ಳಿ ಗ್ರಾಮದ ಫೋಟೋಗ್ರಾಫರ್ ಮೂರ್ತಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಎದೆ ನೋವು ಅಂತ ಹೇಳಿ ಚೌಟ್ರಿಯಲ್ಲೇ ಮೂರ್ತಿ ಕುಸಿದು ಬಿದ್ದು ಸಾವನ್ನಪ್ಪಿರೋದು. ಮದುವೆ ಒಂದು ನಡೀತಾ ಇತ್ತು. ಆ ಸಮಾರಂಭದಲ್ಲಿ ಫೋಟೋಗ್ರಫಿಯನ್ನು ಮಾಡ್ತಿದ್ದಂತಹ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಎಳೆ ಮಕ್ಕಳು ಅನ್ನೋದಿಲ್ಲ, ವಯಸ್ಕರು ಅನ್ನೋದಿಲ್ಲ, ಯುವಕರು ಅನ್ನೋದಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆ್ಯಂಡ್ ಇದನ್ನು ಗೆಸ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಫ್ಕೋರ್ಸ್ ಡಾಕ್ಟರ್ಸ್ ಹೇಳ್ತಾರೆ ಸಿಂಪ್ಟಮ್ಸ್ ಇರುತ್ತೆ ಅಂತ, ಬಟ್ ಆ ಸಿಂಪ್ಟಮ್ಗಳನ್ನು ಮಿಸ್ಕನ್ಸೆಪ್ಷನ್ನಿಂದಾನೇ ಭಾಳಷ್ಟು ಜನ ಇಗ್ನೋರ್ ಮಾಡೋದು ಕೂಡ ಹೌದು. ಬಟ್ ಸ್ಟಿಲ್ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಬಹಳ ಬೇಸರದ ಸಂಗತಿ. ಮದುವೆ ಸಂಭ್ರಮವನ್ನು ಸೆರೆ ಹಿಡಿತಿದ್ದಂಥ ಕ್ಯಾಮರಾಮನ್ ಅಲ್ಲೇ ಸಾವನ್ನಪ್ಪಿದ್ದಾರೆ, ಛತ್ರದಲ್ಲೇ. ಎದೆ ನೋವು ಅಂತ ಹೇಳಿ ಕುಸಿದು ಬಿದ್ದು ಮೂರ್ತಿ ಸಾವನ್ನಪ್ಪಿರೋದು. ಆ ಸಾವನ್ನಪ್ಪಿದಂಥ ಫೋಟೋಗ್ರಾಫರ್ ಫೋಟೋವನ್ನು ನಾವು ಗಮನಿಸ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಎಷ್ಟೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿದ್ರೂ ಕೂಡ ಸಾಲದು ಅನ್ನುವಂತಹ ವಾತಾವರಣ. ಡಾಕ್ಟರ್ಸ್ ಹೇಳೋದು ಒಂದೇ, ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿ, ಎಕ್ಸಸೈಸ್ ಮಾಡಿ, ಆ್ಯಕ್ಟಿವಿಟೀಸ್ ಮಾಡಿ, ಫುಡ್ಡಲ್ಲಿ ಕಂಟ್ರೋಲ್ ಇರಲಿ, ಆಹಾರವನ್ನು ತೆಗೆದುಕೊಳ್ಳುವ ಸಂದರ್ಭ ಎಣ್ಣೆ ಪ್ರಮಾಣದ ಮೇಲೆ ತುಂಬ ಗಮನ ಇರಲಿ, ಇದೆಲ್ಲವನ್ನು ಹೇಳಿದರೂ ಕೂಡ ಬೆಂಬಿಡದ ಭೂತ ಅನ್ನುವಂಥ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಇವತ್ತು ಜನರನ್ನು ಕಾಡ್ತಾ ಇರೋದು. ತೀರಾ ಇತ್ತೀಚೆಗಷ್ಟೇ ಆಚೆ ಮೊನ್ನೆಲೆಲ್ಲ ಒಂದು ಸಣ್ಣ ಬಾಲಕ, 9 ವರ್ಷ 10 ವರ್ಷದ ಮಗು ಅನ್ಸುತ್ತೆ, ಅದು ಶಾಲೆಗೆ ಹೋಗೋ ಮಗು, ಆತನಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ದನ್ನು ಗಮನಿಸಿದ್ವಿ. ಇದೀಗ ಯುವಕರೊಬ್ಬರು, ಮಧ್ಯವಯಸ್ಕರು ಅಂತ ಕಾಣಿಸುತ್ತೆ ಫೋಟೋವನ್ನು ನೋಡಿದಾಗ, ಮದುವೆ ಸಮಾರಂಭವನ್ನು ತಮ್ಮ ಕ್ಯಾಮರಾ ಕಣ್ಣಿನಲ್ಲಿ ಸೆರೆ ಹಿಡಿತಾ ಇದ್ದವರು ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ.